ಹಾಯ್ ಎಲ್ರಿಗೂ ನಮಸ್ತೆ. ಬುಧವಾರದ ಮಿನಿ ಬ್ಲಾಗು. ಪೂಜೆನ ಮುಗಿಸ್ಕೊಂಡು ಟರ್ಮರಿಕ್ ನೀರನ್ನು ತಗೊಳ್ತಿದ್ದೀನಿ. ಮತ್ತೊಂದು ಹೆಲ್ತಿ ಮಾರ್ನಿಂಗ್ ಬೆಳಗ್ಗೆ ಟಿಫನ್ಗೆ ಮಕ್ಕಳ ಲಂಚ್ ಬಾಕ್ಸಿಗೋಸ್ಕರ ರೊಟ್ಟಿ, ಕೆಂಪು ಮೆಣಸಿನಕಾಯಿ ಚಟ್ನಿ, ಸೌತೆಕಾಯಿ ಪಲ್ಯ, ಹಾಗೆ ಸ್ವಲ್ಪ ಆಗ್ಲಿಕಾಯಿ ಕೂಡ ಇದೆ. ಅದನ್ನು ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತು ಸೌತೆಕಾಯಿ ಪಲ್ಯ ಒಂದೇ ಮಾಡ್ಕೊಳ್ತಿದ್ದೀನಿ. ಜಾಸ್ತಿನೇ ತೊಗೊಂಡು ಬಂದಿದ್ದೆ, ಹಾಗಾಗಿ ಇನ್ನು ಮಕ್ಕಳ ಸ್ನ್ಯಾಕ್ಸಿಗೋಸ್ಕರ ನಾನಿಲ್ಲಿ ದಾಳಿಂಬೆ ಹಣ್ಣನ್ನು ಕೊಡ್ತಾ ಇದ್ದೀನಿ. ಪಲ್ಯ ಎಲ್ಲ ರೆಡಿ ಆಯಿತು. ಒಬ್ಬರು ಸಿಸ್ಟರ್ ಕಾಮೆಂಟ್ ಹಾಕಿದ್ರು, ನೀವು ಯಾವ ಥರ ಜೋಳ ಬಳಸ್ತೀರಾ, ಯಾವ ಥರ ರೊಟ್ಟಿ ಮಾಡ್ತೀರಾ ಅಂತ ಹೇಳಿ. ಅಮ್ಮ ಊರಿಂದನೇ ನಮಗೆ ಜೋಳ ಕಳಿಸ್ತಾರೆ, ಎರೆಜೋಳ. ತುಂಬ ಚೆನ್ನಾಗಿ ರೊಟ್ಟಿ ಬರುತ್ತೆ, ಹಾಗೆ ರೊಟ್ಟಿ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ, ಬಿಳುಪು ಕೂಡ ತುಂಬ ಚೆನ್ನಾಗಿನೇ ಇರುತ್ತೆ. ಮುಂಚೆಯಿಂದನೂ ಈ ಜೋಳನೇ ಬಳಸ್ತಾ ಬಂದಿರೋದು. ರೊಟ್ಟಿ ಬರದೇ ಇರೋರು ಖಂಡಿತ ಸ್ವಲ್ಪ ಚೆನ್ನಾಗಿ ಜಿಗಿ ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡ್ಬಿಟ್ರೆ ಖಂಡಿತ ಬರುತ್ತೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ, ಆಮೇಲೆ ತುಂಬ ಸುಲಭವಾಗಿಯೇ ರೊಟ್ಟಿ ಮಾಡ್ಕೋಬೋದು. ಆರೋಗ್ಯದ ಮೇಲೆ ಕಾಳಜಿ ಇತ್ತು ಅಂದರೆ ಅದು ಹೇಳ್ತಾರಲ್ವ, ಕಲಿಯೋ ತನಕ ಕೋಟಿ ವಿದ್ಯೆ, ಕಲ್ದ ಮೇಲೆ ಕೂತಿ ವಿದ್ಯೆ ಅನ್ನೋ ಥರ. ಸೊ ಇಲ್ಲಿ ರೊಟ್ಟಿ ರೆಡಿ ಆಯಿತು, ಹಾಗೆ ಬಾಕ್ಸ್ ಕೂಡ ರೆಡಿ ಆಯಿತು. ಪ್ಲೀಸ್ ಸಬ್ಸ್ಕ್ರೈಬ್.